ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಕೇಸ್ ದಾಖಲಾದಂತಹ ವಿಚಾರ, ಈ ವಿಚಾರದ ಕುರಿತಾಗಿ ಈಗ ಹೈಕಮಾಂಡ್ ಸಮಗ್ರವಾದಂತಹ ವರದಿಯನ್ನ ಕೇಳಿದೆ. ಬೆಳಗಾವಿಯಲ್ಲಿ ನಡೆದ ಹೈ ಡ್ರಾಮಾಗಳ ಕುರಿತು ಕೇಂದ್ರಕ್ಕೆ ವರದಿ ನೀಡಲಾಗಿದೆ. ಕೇಂದ್ರದ ನಾಯಕರಿಗೆ ರಾಜ್ಯ ಬಿಜೆಪಿ ನಾಯಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಿಟಿ ರವಿ ವಿರುದ್ಧ ದಾಖಲಾಗಿರುವ ಪ್ರಕರಣಗಳ ಕುರಿತು ಸಂಪೂರ್ಣವಾದಂತಹ ವಿವರಣೆಯನ್ನ ನೀಡಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿಗೆ ರಾಜ್ಯದ ವರದಿ ಈಗ ರವಾನೆಯಾಗಿದೆ. ಸಿಟಿ ರವಿ ಟಾರ್ಗೆಟ್ ಮತ್ತು ಸರ್ಕಾರದ ನಡವಳಿಕೆಯ ಕುರಿತು ಆ ವರದಿಯಲ್ಲಿ ಸಂಪೂರ್ಣವಾದಂತಹ ವಿವರಣೆಯನ್ನ ಕೊಡಲಾಗಿದೆ. ಸೊ ಘಟನಾವಳಿಗಳ ಕುರಿತು ಸಮರ್ಪಕವಾದ ಮಾಹಿತಿಯನ್ನ ಈಗ ಕೊಡಲಾಗಿದೆ. ಏನೆಲ್ಲ ಆಯಿತು, ಏನೆಲ್ಲ ವಿದ್ಯಮಾನಗಳು ನಡೀತು, ಹೈಡ್ರಾಮಾ ಆಯಿತು, ಸಂಪೂರ್ಣವಾದಂತಹ ವರದಿಯನ್ನ ರಾಜ್ಯ ಬಿಜೆಪಿ ನಾಯಕರು ಈಗ ಕೇಂದ್ರದ ನಾಯಕರಿಗೆ ನೀಡಿದ್ದಾರೆ. ಸೊ ಏನಾಗುತ್ತೆ ಮುಂದೆ ಅನ್ನುವಂತಹ ಪ್ರಶ್ನೆ, ಕೇಂದ್ರ ಇದಕ್ಕೆ ಇಂಟರ್ಫಿಯರ್ ಆಗುತ್ತಾ ನೋಡೋಣ. ಪ್ರಶಾಂತ್, ಈಗ ರವಿ ಟಾರ್ಗೆಟ್ ವಿಚಾರ ಕೇಂದ್ರದ ಅಂಗಳಕ್ಕೆ ತಲುಪಿದೆ. ಸೊ ಕೇಂದ್ರ ಇದರಲ್ಲಿ ಏನಾದರೂ ಇಂಟರ್ಫಿಯರ್ ಆಗುತ್ತೆ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಈಗ ಪಾರ್ಟಿಯಿಂದ ಯಾವುದೋ ವರದಿ ಕೇಂದ್ರದ BJP ನಾಯಕರಿಗೆ ಹೋದರೆ ಅದರಲ್ಲಿ ಆಮೇಲೆ ಈ ಇಡೀ ಪ್ರಕರಣದಲ್ಲಿ ಕೇಂದ್ರ ಇಂಟರ್ಫಿಯರ್ ಆಗಲಿಕ್ಕೆ ಅವಕಾಶ ಎಲ್ಲಿದೆ? ಹೌದು. ಯಾಕಂದರೆ ಸದನದ ಒಳಗಡೆ ನಡೆದಿರ್ತಕ್ಕಂಥ ಒಂದು ಪ್ರಕರಣ, ಆ ಪ್ರಕರಣದಲ್ಲಿ ಸಭಾಪತಿಗಳು ಹೌಸನ್ನು ಅಡ್ಜರ್ನ್ ಮಾಡಿದ ಮೇಲೆ ನನ್ನ ಬಳಿ ವಿಡಿಯೋ ಮತ್ತು ಆಡಿಯೋ ಇಲ್ಲ ಅಂತ ಹೇಳಿ ಒಂದು ರೂಲಿಂಗ್ ಕೊಟ್ಟಾಗ ಅದಾದಮೇಲೆ ಪೊಲೀಸರು ಸಿಟಿ ರವಿ ಅವ್ರನ್ನ ಬಂಧಿಸಿದ್ರು. ಪೊಲೀಸರ ಅತಿರೇಕಗಳು ನಡೆದು ಅದನ್ನೆಲ್ಲ ರಾಜ್ಯ ನೋಡಿದೆ. ಸಿಟಿ ರವಿ ಅವ್ರ ತಲೆ ಹೊಡಿತು, ಅದು ಹೇಗೆ ಹೊಡಿತು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಎಳೆದಾಡುವಾಗ ಎಲ್ಲೋ ಕಬ್ಬಣ ಬಡಿತಾ ಏನು. ಆದರೆ ಇಲ್ಲಿ ನೋಡಿ ಎರಡು ಸಂಗತಿಗಳಿವೆ. ಒಂದು, ಈಗ BJP ರಾಜ್ಯ ನಾಯಕರು ಕೇಂದ್ರದ BJP ನಾಯಕರಿಗೆ ಇಲ್ಲೇನಾಗ್ತಿದೆ ಅಂತಕ್ಕಂಥದ್ರ ಬಗ್ಗೆ ವರದಿ ನೀಡೋದು ಒಂದು ಮಾಮೂಲಿನ ಸಂಗತಿ. ಮತ್ತು ಅದರಲ್ಲೇನು ಭಾಳ ದೊಡ್ಡ ರಾಜಕಾರಣದ ತಲ್ಲಣಗಳಿವೆ ಅಂತ ಅನ್ಸಲ್ಲ. ಯಾಕಂದರೆ ಕೇಂದ್ರದ BJP ನಾಯಕರಿಗೂ ಕೂಡ ಪದೇ ಪದೇ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತಕ್ಕಂಥದ್ರ ಬಗ್ಗೆ ದೇ ಆರ್ ಟೇಕಿಂಗ್ ಸ್ಟಾಕ್ ಆಫ್ ದ ಸಿಚುವೇಶನ್. ರವಿ ಅರೆಸ್ಟ್ ಆಗಿದ್ದರು, ರವಿ ಅವರನ್ನು ಬಂಧನದಿಂದ ಬಿಡುಗಡೆಗೊಳಿಸಬೇಕಿತ್ತು. ಎಲ್ಲ BJP ನಾಯಕರು ಒಟ್ಟಾಗಿ ಬಂದು ಭಾಳ ದಿನಗಳ ನಂತರ ಮೊದಲ ಬಾರಿ ಒಂದು ಹೋರಾಟ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಇದರಲ್ಲಿ ಎರಡು ಸಂಗತಿಗಳಿವೆ ವೀಣಾ. ಎರಡೂ ರಾಜಕೀಯ ಪಕ್ಷಗಳು ಮತ್ತು ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ, ಅಥವಾ ತಾವು ಉತ್ತರವನ್ನು ಕಂಡುಕೊಳ್ಬೇಕಾಗತ್ತೆ. ಮೊದಲನೇ ಸಂಗತಿ, ಸರಿ, ಒಂದು ಅಂಬೇಡ್ಕರ್ ಕುರಿತಾಗಿರ್ತಕ್ಕಂಥ ಅಮಿತ್ ಶಾ ಅವರು ಏನು ಮಾತನ್ನಾಡಿದರು ರಾಜ್ಯಸಭೆಯಲ್ಲಿ, ಅದರ ಬಗ್ಗೆ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನು ನಡೆಸ್ತಾಯಿತ್ತು. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಸದನದಲ್ಲಿ ಬಂದರು. ಅದಕ್ಕೆ BJPಯವರು ಕೂಡ ಅಂಬೇಡ್ಕರ್ ಫೋಟೋಗಳನ್ನು ಹಿಡಿದ್ರು. ಆಗ ಪರಸ್ಪರ ಪ್ರತ್ಯಕ್ಷದರ್ಶಿಗಳು ಹೇಳೋದೇನು, ಈಗ ನಾಗರಾಜ್ ಯಾದವ್ ಹೇಳಿದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು, ಅವ್ರು ಹೇಳೋದೇನು, ಇಲ್ಲ ನಾವಲ್ಲಿ ಕೂತಿದ್ವಿ, ಆಗ ಸಿಟಿ ರವಿ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳಿದರು. ನನ್ನ ಪ್ರಶ್ನೆ, ನೀವು ಇಡೀ ಪ್ರತಿಭಟನೆ ಅಂಬೇಡ್ಕರ್ ಕುರಿತಂತ ಹೇಳಿರುವಾಗ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳೋ ಅವಶ್ಯಕತೆ ಏನಿತ್ತು, ಔಚಿತ್ಯ ಏನಿತ್ತು ಅದರದ್ದು? ಇವರು ಡ್ರಗ್ ಅಡಿಕ್ಟ್ ಅಂತಂದ್ರು, ಅವ್ರು ಕೊಲೆಗಾರ ಅಂತಂದ್ರು. ಅದೇ ನಾನು ಹೇಳೋದು, ಆಯ್ತಪ್ಪ, ನಿಮ್ಗೆ ಡ್ರಗ್ ಅಡಿಕ್ಟ್ ಅನ್ನುವ ಶಬ್ದ ಬಳಕೆ ಮಾಡಿದ್ದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನು ಒಯ್ದು ಸಭಾಪತಿಗಳಿಗೆ ತಿಳಿಸಿ ಹೇಳ್ಬೋದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಡುಕ ಅಂತ ಹೇಳಿದರು. ಅಂದರೆ ನನಗೆ ಈ ದರ್ಶನ್ ಪ್ರಕರಣ ನೆನಪಿಗೆ ಬರುತ್ತಿದ್ರಲ್ಲಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೇನೋ ಮೆಸೇಜ್ ಮಾಡಿದರು ಅನ್ನೋದು, ಅಂದರೆ ಎಷ್ಟು ಇಮ್ಯಾಚ್ಯೂರ್ಡ್ ನಾವು ಸಮಾಜ ಒಪಿನಿಯನ್ ಅಥವಾ ಸಮಾಜದಲ್ಲಿ ಮೇಲ್ಮಟ್ಟಕ್ಕೆ ಬರ್ತಾ 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 ಮ್ಯಾಚ್ಯೂರಿಟಿ ಬರಬೇಕು. ಎಷ್ಟು ಇಮ್ಯಾಚ್ಯೂರಿಟಿ ಇದೆ, ಎಷ್ಟೊಂದು ವೈಚಿತ್ರಗಳಿವೆ ಅಂತಂದರೆ, ದರ್ಶನ್ ಹೋಗಿ ಆತನನ್ನು ಕರೆದು ತಾನೇ ಕಾನೂನು ಕೈಗೆ ತೆಗೆದುಕೊಂಡು ಜೈಲಿನಲ್ಲಿ ಅಲ್ದಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಲ್ವಾ? ಈ ಪ್ರಕರಣದಲ್ಲೂ ಕೂಡ ನೀವು ನೋಡಿ, ಸರಿ ಸಿಟಿ ರವಿ ಡ್ರಗ್ ಅಡಿಕ್ಟ್ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನು ತಕ್ಷಣಕ್ಕೆ ಸಭಾಪತಿಗಳ ಗಮನಕ್ಕೆ ತರಬಹುದಿತ್ತು. ಯು ಆರ್ ಅ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಬಿಟ್ಟರು, ಇಲ್ಲ ಕೊಲೆಗಡಕ ಅಂತ ಕರೆದ್ರು. ಈಗ ಕೊಲೆಗಡುಕ ಸರ್ಕಾರ ಅಂತ ಕರೆಯೋದು ಬೇರೆ ವೀಣಾ. ಹೌದು ಹೌದು, ಪರ್ಸನಲಿ ವೈಯಕ್ತಿಕವಾಗಿ ನೀವು ಪ್ಲೂರಲ್ ಆಗಿ ನೋಡಿ, ಸರ್ಕಾರ ದಿವಾಳಿ ಎದ್ದಿದೆ ಅಂತ ಹೇಳೋದು ಬೇರೆ, ಸಿಟಿ ರವಿ ದಿವಾಳಿ ಎದ್ದಿದ್ದಾರೆ ಅಂತ. ಅಂದರೆ ವೈಯಕ್ತಿಕ ಆರೋಪಗಳನ್ನು ಮಾಡುವಾಗ ಸಚಿವರು ಕೂಡ 10 ಬಾರಿ ಯೋಚನೆ ಮಾಡಬೇಕು. ನೀನು ಕೊಲೆಗಡುಕ ಅಂತ ಹೇಳಿದ್ರು, ಆಯ್ತು, ಅಲ್ಲಿ ಸಿಟಿ ರವಿ ನಿಲ್ಬಹುದಿತ್ತೇನೋ. ನೀವು ಅವ್ರು ಹೇಳ್ತಾರೆ ನಾನು ಫ್ರಸ್ಟ್ರೇಟೆಡ್ ಅಂತ, ಫ್ರಸ್ಟ್ರೇಟೆಡ್ ಶಬ್ದ ಯೂಸ್ ಮಾಡಿ ನೀವು ಲಿಪ್ ಸಿಂಕ್ ಮಾಡಿ ನೋಡಿ. ಈಗ ಖಾಸಗಿ ಚಾನೆಲ್ಗಳು ನಮ್ಮ ಕ್ಯಾಮ್ರಾ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ಪ್ರಕಾರ ಕೂಡ ಸದನದಲ್ಲಿ ಪ್ರಾಸ್ಟಿಟ್ಯೂಟ್ ಶಬ್ದ ಮಾತ್ರ ಕೇಳಿಸಿದೆ.
ಅದರಲ್ಲಿ ಏನೂ ಆಂಬಿಗ್ವಿಟಿ ಇಲ್ಲ. ನೀವು ನಾನೊಂದು 10 ಬಾರಿ ಆದರೂ ಅದನ್ನು ಕೇಳಿದ್ದೀನಿ. ಪ್ರಾಸ್ಟಿಟ್ಯೂಟ್ ಅನ್ನುವ ಶಬ್ದ ಸದನದಲ್ಲಿ ಕೇಳುತ್ತೆ. ಲಾಂಗ್ ಶಾಟ್ ಇರೋದ್ರಿಂದ, ಅಂದರೆ ನೀವು ಗ್ಯಾಲರಿಯಿಂದ ತೆಗೆದು ಲಾಂಗ್ ಶಾಟ್ ಅದು ಫೋಕಸ್ಡ್ ಇಲ್ಲ, ಕ್ಲೋಸಪ್ ಇಲ್ಲ ಇರೋದ್ರಿಂದ ಯಾರಂದ್ರು ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇರ್ಬೋದು. ಬಟ್ ಅಲ್ಲಿ ಪ್ರಾಸ್ಟಿಟ್ಯೂಟ್ ಅನ್ನುವ ಶಬ್ದ ಕೇಳುತ್ತೆ. ನೀವು ಲಿಪ್ ಸಿಂಕ್ ಮಾಡಿ ನೋಡಿ, ಫ್ರಸ್ಟ್ರೇಟೆಡ್ ಪ್ರಾಸ್ಟಿಟ್ಯೂಟ್, ಅದು ಎರಡು ಲಿಪ್ ಸಿಂಕ್ ಆಗಲ್ಲ. ಹಾಗಾಗಿ ನೀವು ಫ್ರಸ್ಟ್ರೇಟೆಡ್ ಅಂದಿದ್ರೆ ಅದು ಪ್ರಾಸ್ಟಿಟ್ಯೂಟ್ ಅಂತ ಕೇಳುವ ಸಾರಿ, ಪ್ರಾಸ್ಟಿಟ್ಯೂಟ್ ಅನ್ನೋ ಶಬ್ದ ನಾವು ಇಷ್ಟು ಬಳಕೆ ಮಾಡಬಾರ್ದು. ಬಟ್ ಇವತ್ತಿನ ಸಂದರ್ಭದಲ್ಲಿ ಯಾವ ರೀತಿಯ ಬಂದಿದೆ, ನೀವು ಲಿಪ್ ಸಿಂಕ್ ಮಾಡಿ ನೋಡಿ, ಅದು ಬರೋದಿಲ್ಲ ಆ ಶಬ್ದ. ಸರಿ, ಹಾಗಿದ್ದಲ್ಲಿ ಯಾರಂದ್ರು ಆ ಶಬ್ದವನ್ನು? ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ಇಲ್ಲ ಸಿ ಟಿ ರವಿ ಅಂದ್ರು ಅಂತ. ಸಿ ಟಿ ರವಿ ಅವರೇ ಹೇಳಿದ್ರ, ಬೇರೆಯವ್ರು ಹೇಳಿದ್ರ, ಯಾರೊಬ್ಬರಾದ್ರೂ ಹೇಳಿದಾರೆ, ಯಾರೊಬ್ಬರಾದ್ರೂ ಆ ಶಬ್ದ ಮಾತ್ರ ಅಲ್ಲಿ ಕೇಳ್ತಾ ಇದೆ. ನನ್ನ ಪ್ರಶ್ನೆ, ಬಿಜೆಪಿ ರಾಜ್ಯ ನಾಯಕರು ಕೇಂದ್ರಕ್ಕೆ ಏನೇ ವರದಿ ಕಳಿಸ್ಲಿ, ಅವರ ಸಾಲಿನಿಂದ ಒಬ್ರು ಈ ಶಬ್ದವನ್ನು ಸದನದಲ್ಲಿ ಬಳಕೆ ಮಾಡ್ತಾರೆ ಅಂತಂದ್ರೆ ಇಟ್ ಇಸ್ ಅ ಸೀರಿಯಸ್ ಇಶ್ಯೂ. ಹೌದು. ಸಿ ಟಿ ರವಿ ಅವ್ರಿಗೂ ಕೂಡ, ಅವ್ರಿಗೆ ಮರುದಿನ ಭಾಳ ದೊಡ್ಡ ಮೈಲೇಜ್ ಸಿಕ್ಕಿರ್ಬೋದು, ಆದರೆ ಮೊದಲನೇ ದಿನ ಅವರ ಮೇಲೆ ಒಬ್ಬ ಮಹಿಳೆ ಬಂದು ನೀವು ನನ್ನನ್ನು ಈ ರೀತಿ ಪದ ಬಳಸಿದ್ರಿ, ಅಗೌರವಯುತವಾಗಿರ್ತಕ್ಕಂಥ ಪದ ಬಳಕೆ ಮಾಡಿದ್ರಿ ಅಂತಕ್ಕಂಥದ್ದು ಸಿ ಟಿ ರವಿ ಇಮೇಜ್ಗೇನೋ ಭಾಳ ದೊಡ್ಡ ಲಾಭ ತರುತ್ತೆ ಅನ್ನುವ ವಿಷಯ ಅಲ್ಲ. ನನಗನ್ಸುತ್ತೆ, ಆದರೆ ನಾನು ಪತ್ರಕರ್ತನಾಗಿ ಹೇಳ್ಬೋದೋ ಏನೋ, ಸಿ ಟಿ ರವಿ ಕೆಲ ಶಬ್ದಗಳನ್ನು ಸದನದಲ್ಲಿ ಬಳಕೆ ಮಾಡುವಾಗ, ಈಗ ನೋಡಿ, ನಾನು ಉತ್ತರ ಕರ್ನಾಟಕದಿಂದ ಬರ್ತೀನಿ, ನನಗೆ ಗೊತ್ತು ನಮ್ಮಲ್ಲಿ ಆದರೆ ಸಾರ್ವಜನಿಕವಾಗಿ ನೋಡಿ, ನೀವು ಗೆಳೆಯರ ಜೊತೆ ಕೂತಾಗ ಬೇರೆ, ಸಾರ್ವಜನಿಕವಾಗಿ ಬೇರೆ. ಅದು ಕೂಡ ಹೌಸಲ್ಲಿ, ಅದು ನೀವು ಸದನದಲ್ಲಿ ಕುಳಿತಾಗ ಅದು ಒಬ್ಬ ಮಹಿಳೆಗೆ ಆ ರೀತಿಯ ಪದವನ್ನು ಬಳಕೆ ಮಾಡೋದು, ಮಹಿಳೆ ಇವರಿಗೆ ಕೊಲೆಗಡುಕ ಅಂತ ಸಿಂಗಲ್ ನೀನು ಕೊಲೆಗಡಕ ಅಂತ ಹೇಳೋದು, ನೋಬಡಿ ಕ್ಯಾನ್ ಟೇಕ್ ಇಟ್. ಮರ್ಡರರ್ ಅಂತ ಯಾರಾದರೂ ನಿಮ್ಗೆ ವೈಯಕ್ತಿಕವಾಗಿ ಹೇಳಿದರೆ, ಕೊಲೆಗಡುಕ ಸರ್ಕಾರ ಅಂತ ಹೇಳೋದು ಬೇರೆ, ನೀನು ವೈಯಕ್ತಿಕವಾಗಿ ಕೊಲೆಗಡಕ ಅಂತ ಹೇಳೋದು ಬೇರೆ. ಹೇಳಿದರೆ ಪ್ರವೋಕ್ ಆಗ್ತಾರೆ. ಇವೆಲ್ಲವೂ ಕೂಡ ಮಾತಿನ ಮೇಲೆ ಹಿಡಿತ ಇಲ್ಲದೆ ನಡೆದಿರ್ತಕ್ಕಂಥ ಒಂದು ಘಟನೆಗಳು. ಆಯಿತು, ಇದರಲ್ಲಿ ಕಾನೂನಿನ ಅಂಶಗಳೇನಿವೆ? ಈಗ ಪಿ ವಿ ನರಸಿಂಹರಾಯರ ಪ್ರಕರಣದಲ್ಲಿ ಶಿಬು ಸೊರೇನ್ ಮತ್ತು ಅವರೊಂದು 2-3 ಸಂಸದರು, ಅದರಲ್ಲಿ ರಾಮಲಿಂಗಾರೆಡ್ಡಿ, ವೀರಪ್ಪ ಮೊಯ್ಲಿ ಅವ್ರದ್ದು, ಅವರನ್ನು ವಿಚಾರಣೆ ಕರೆದಿದ್ರು ಹಿಂದೆ JMM ಲಂಚ ಪ್ರಕರಣದಲ್ಲಿ. ಅವರಿಗೆ ಹೋಗಿ ದುಡ್ಡು ಕೊಟ್ಟರು ಅವಿಶ್ವಾಸ ಗೊತ್ತುವಳಿ ಸಂದರ್ಭದಲ್ಲಿ. ಅವರು ಹೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಾರ್ಲಿಮೆಂಟಲ್ಲೇ ಅಲ್ಲೇ ಹೋಗಿ ಡೆಪಾಸಿಟ್ ಮಾಡಿಬಿಟ್ರು ದುಡ್ಡು. CBI ವಿಚಾರಣೆ ನಡೆಸ್ತು. 98 ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಕೊಡ್ತು. ಆರ್ಟಿಕಲ್ 105 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಇಮ್ಯುನಿಟಿ ಆ್ಯಂಡ್ ಪ್ರಿವಿಲೇಜಸ್ ಟು ದ ಸಂಸದರು ಮತ್ತು ಶಾಸಕರು. ಹೀಗಾಗಿ ನೀವು ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು. 5 ಮೆಂಬರ್ ಬೆಂಚ್. ವೆರಿ ರೀಸೆಂಟ್ಲಿ 25 ವರ್ಷಗಳ ನಂತರ ಅದೇ ಪ್ರಕರಣದಲ್ಲಿ 7 ಮೆಂಬರ್ ಬೆಂಚ್ ಹೇಳ್ತಾ ಇದೆ, ನೋಡಿ, ಒಂದು ವೇಳೆ ಅವರು ದುಡ್ಡು ತೆಗೆದುಕೊಂಡಿರ್ತಕ್ಕಂಥ ಸಾಕ್ಷ್ಯಗಳು ಸಿಕ್ಕು, ಅವರು ಯಾಕೆ ದುಡ್ಡು ತೊಗೊಂಡಿದ್ದಾರೆ ಅದೇ ಕಾರಣದಿಂದ ವೋಟಿಂಗ್ ಮಾಡಿದರೆ ಅವರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗಳನ್ನು ದಾಖಲಿಸ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಆದರೆ ಮಾತಿನ ಸಂದರ್ಭದಲ್ಲಿ ಅವ್ರಿಗೊಂದು ಪ್ರಿವಿಲೇಜ್ ಇದೆ. ಯಾಕಂದರೆ ನೋಡಿ, ಈಗ ನ್ಯಾಯಾಂಗದ ತೀರ್ಪಿನ ಬಗ್ಗೆ ಕೂಡ ನೀವು ಸದನದ ಒಳಗಡೆ ಪರಾಮರ್ಶೆ ಮಾಡ್ಬೋದು. ನ್ಯಾಯಾಧೀಶರ ಬಗ್ಗೆ ಹಾಗೆ ತಾನೇ ವಾಗ್ದಂಡನೆಯ ಅಧಿಕಾರ ಪಾರ್ಲಿಮೆಂಟ್ಗೆ ಇರತಕ್ಕಂಥದ್ದು. ಮಾಡಿದರೂ ಕೂಡ ನಿಮ್ಮ ಮೇಲೆ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಮಾಡುವಂತಿಲ್ಲ, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ದಾಖಲಿಸುವಂತಿಲ್ಲ. ಹಾಗಿರುವಾಗ ಸಿ ಟಿ ರವಿ ಏನೋ ಮಾತನಾಡಿದ್ದಾರೆ ಅಂತ ಅನ್ಕೋಣ, ಅವರು ಅದು ಶಬ್ದವನ್ನು ಬಳಕೆ ಮಾಡಿದ, ಅದರ ಅಧಿಕಾರ ಸಭಾಪತಿಗಳಿಗಿದೆಯೇ ಹೊರತು ಪೊಲೀಸರಿಗಿದೆಯಾ? ಇಲ್ಲ. ಸರಿ, ನೀವು ಪೊಲೀಸರು ಇಲ್ಲ, ಸಭಾಪತಿಗಳು ಒಂದು ರೂಲಿಂಗ್ ಕೊಟ್ಟರು, ನಂಗೆ ಕೇಳಲಿಲ್ಲ, ಅದೆಲ್ಲ ಬಂದಾಗ್ಬಿಡುತ್ತೆ. ಏನಾಗುತ್ತೆ ಸಭಾಪತಿಗಳದ್ದು? ಅವರು ಎದ್ದ ತಕ್ಷಣ CCTV ಬಂದಾಗ್ಬಿಡುತ್ತೆ. ಹೌದು, ಬಂದ ಮೇಲೆ ಮತ್ತೆ ಚಾಲು ಆಗುತ್ತೆ. ಹಾಗಾಗಿ ಅವರು ಎದ್ದ ತಕ್ಷಣ ಏನು ಮಾತಾಡ್ತಾರೆ ಅನ್ನೋದು ಕೇಳಲ್ಲ. ಬಟ್ ನೀವು ಖಾಸಗಿ ಚಾನೆಲ್ಗಳ ವಿಡಿಯೋಗಳಲ್ಲಿ ದಾಖಲಾಗಿದೆ. ಸಮಸ್ಯೆ ಏನು ಅಂದರೆ, ಸದನದಲ್ಲಿ ಸ್ಪೀಕರ್ಸ್ ಖಾಸಗಿ ಚಾನೆಲ್ಗಳ ವಿಡಿಯೋ ಆಡಿಯೋಗಳ ಮೇಲೆ ರಿಲೈ ಆಗುವಂತಿಲ್ಲ ಅಂತ ಹೇಳಲಾಗತ್ತೆ. ಬಟ್ ಸಭಾಪತಿ ಅವರೇ ನಿರ್ಣಯ ತೆಗೆದುಕೊಳ್ಳಬೇಕದು. ಈಗ ಅವ್ರು ಖಾಸಗಿ ಚಾನೆಲ್ಗಳ ಮೇಲೆ ರಿಲೈ ಆಗಿಲ್ಲ. ಖಾಸಗಿ ಚಾನೆಲ್ಗಳ ಬಂದಾಕ್ಷಣ ಮೊದಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಪೊಲೀಸ್ ದೂರು, ಲಕ್ಷ್ಮೀ ಹೆಬ್ಬಾಳ್ಕರ್ ಹಕ್ಕದು ಪೊಲೀಸ್ ದೂರನ್ನು ದಾಖಲಿಸೋದು. ಯಾಕೆ ಕೊಟ್ರಿ ಅಂತ ಯಾರು ಕೇಳೋಂಗಿಲ್ಲ. ನನಗೆ ನೋವಾಗಿದೆ, ನಾನು ಕೊಟ್ಟಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಬಿಟ್ರು. ಆದರೆ ಅಲ್ಲಿನ ಪೊಲೀಸ್ ಆಯುಕ್ತರು ಮತ್ತು ADGP ಏನಿದ್ರು, ಲಾ ಆ್ಯಂಡ್ ಆರ್ಡರ್,
ಅವರು ಈ ರೀತಿಯ ಬಂಧನಗಳನ್ನು ಮಾಡುವಾಗ ಅವರು ಯೋಚನೆ ಮಾಡಬೇಕಿತ್ತು. ಅವ್ರು ಯೋಚನೆ ಮಾಡಬೇಕು. ದೂರು ಕೊಡೋರ ಬಗ್ಗೆ ನಂದು ಯಾವುದೇ ಆಕ್ಷೇಪಣೆ ಇಲ್ಲ. ಇಲ್ಲ. ಯಾಕಂದರೆ ದೂರು ಅವ್ರ ಹಕ್ಕದು ದೂರು ಕೊಡತಕ್ಕಂಥದ್ದು. ಹೌದು. ದೂರನ್ನು ತೆಗೆದುಕೊಂಡು FIR ಅನ್ನು ದಾಖಲಿಸಿದ್ರೂ ಕೂಡ ಆಕ್ಷೇಪಣೆ ಇಲ್ಲ. ಅದನ್ನೇ ಹೈಕೋರ್ಟ್ ಅಬ್ಸರ್ವ್ ಮಾಡಿ ಎಲ್ರಿಗೂ ಗೊತ್ತು ಪೊಲೀಸರು ಮಾಡಿದಂತಹ ಕ್ರಮ, ತೆಗೆದುಕೊಂಡಂತಹ ಕ್ರಮ ಸರಿ ಇಲ್ಲ ಅಂತ. ವಾಟ್ ನೆಕ್ಸ್ಟ್ ಪ್ರಶಾಂತ್? ಈಗ ಸದನದಲ್ಲಿ ಆಗಬೇಕು, ಸಭಾಪತಿಗಳ ಸುಪರ್ದಿಯಲ್ಲಿ ಬರುವಂತ ಸರಿ ಇಲ್ಲ ಅನ್ನೋದು ಬಹಳ ಸಣ್ಣ ಶಬ್ದ ಆದೀತು. ಹೌದು, ಒಂದು ಅಪರಾಧನೇ ಅಲ್ಲ. ನೀವು ರಾತ್ರಿ ಯರಗಟ್ಟಿ ಅಂತೆ, ಯಾದವಾಡ ಅಂತೆ, ಮುದೋಳಂತೆ, ರಾಮದುರ್ಗ ಅಂತೆ 3 ಜಿಲ್ಲೆಗಳನ್ನ ಸುತ್ತಿಸಿದ್ದಾರೆ. ನೀವು ಎಲ್ಲೆಲ್ಲಿ ಕರ್ಕೊಂಡು ಹೇಳಿದ್ರಿ? ಅವ್ರೇನು ಭಯೋತ್ಪಾದಕನ? 15 ತಾಸು ಅವ್ರನ್ನ ಸುತ್ತಿಸಿದ್ದಾರೆ ಬರೀ. ನೀವು ನೋಡಿ, ಯಾವುದೇ ಅತಿರೇಕವನ್ನು, ನಾನು ಅದಕ್ಕೆ ಹೇಳಿದೆ, CT ರವಿ ಒಂದು ವೇಳೆ ಆ ಮಾತನ್ನ ಆಡಿದ್ದಾರೆ ಅಂತ ಆರೋಪ ಇದೆ, ಕೇಳುತ್ತೆ ಪ್ರಾಸ್ಟಿಟ್ಯೂಟ್. CM ಕೂಡ ನಿನ್ನೆ ಅದನ್ನೇ ಹೇಳಿರೋದು. ಆ ಆಡಿಯೋ ವಿಡಿಯೋ ಎರಡೂ ಕೂಡ ಸಿಕ್ಕಿದೆ, ಅವರು ಆ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ. ಸರಿ, ಆ ಪದ ಬಳಕೆ ಮಾಡಿದ್ರೆ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಅವರನ್ನ ನೀವು ಬಂಧಿಸಿ ಮ್ಯಾಜಿಸ್ಟ್ರೇಟ್ ಹತ್ರ ಒಯ್ದು ಬಿಟ್ಟಿದ್ರು ಸಮಸ್ಯೆ ಇರ್ತದೆ. ನೀವು ಯಾವುದೋ ಒಬ್ಬ ಕ್ರಿಮಿನಲ್ ಅಪರಾಧಿ ಥರ ತನ್ನನ್ನು ರಾತ್ರಿ ಎಲ್ಲ ಕಡೆ ಸುತ್ತಾಡಿಸಿ ಆಗಲೇ ಬೆಂಗಳೂರಿಗೆ ಕರ್ಕೊಂಡು ಬಂದು ಮ್ಯಾಜಿಸ್ಟ್ರೇಟ್ ಎದುರುಗಡೆ ಹಾಜರುಪಡಿಸಿದ್ರೆ ಏನಾಗ್ತಾಯಿತ್ತು ನೋಡಿ. ಸರ್ಕಾರದಲ್ಲಿರ್ತಕ್ಕಂಥವ್ರು ಮತ್ತು ವಿಪಕ್ಷಗಳಲ್ಲಿರ್ತಕ್ಕಂಥವ್ರು 2 ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ. ವಿಪಕ್ಷಗಳಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ಏನೇ ಪದ ಬಳಕೆ ಮಾಡ್ತೀವಿ. ಇವತ್ತು ಕರ್ನಾಟಕದ BJPಯ ಒಳಜಗಳಗಳಿಗೆ ಕಾರಣ ಏನು? ದಿಸ್ ಇಮ್ಯಾಚುರಿಟಿ ಮತ್ತು ಪದ ಬಳಕೆ, ನೋ ಡೌಟ್. ಇವತ್ತಿನ ಇಡೀ ಘಟನೆಗೆ ಕಾರಣ ಏನು? ಇದೇ ಇಮ್ಯಾಚುರಿಟಿ ಮತ್ತು ಪದ ಬಳಕೆ. ಆ ಕಡೆ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ನಾವು ಏನೇ ಮಾಡಿದ್ರು ನಡೆಯುತ್ತೆ ಅಂತ ತಿಳ್ಕೊಂಡಿದ್ರೆ ನೀವು ಕಾಯಮ್ಮಾಗಿ ಸರ್ಕಾರದಲ್ಲಿರಲ್ಲ. ನನಗನ್ಸುತ್ತೆ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಇಟ್ಸ್ ಹೈ ಟೈಮ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್. ಹೌದು, ಪರಾಮರ್ಶೆ ಮಾಡ್ಕೊಳ್ಳೇಬೇಕು. ಈಗ CT ರವಿಯವರು ಕೂಡ ಆಯ್ತು, ನಿಮಗೆ ಪ್ರಚಾರ ಸಿಕ್ತು, ಎಲ್ಲವೂ ಸರಿ. ಆದರೆ ಯಡಿಯೂರಪ್ಪನವರ ಕಿಚನ್ ಕ್ಯಾಬಿನೆಟ್ ಅನ್ನುವ ಶಬ್ದ ಬಳಕೆ ಮಾಡಿ ನೀವು ಚಿಕ್ಕಮಗಳೂರು ಚುನಾವಣೆ ಸೋತು. ನೀವು ಗೋವಾದಲ್ಲಿ ಏನೋ ಮಾತನಾಡ್ಲಿಕ್ಕೆ ಹೋಗಿ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪಟ್ಟವನ್ನು ಕಳ್ಕೊಂಡ್ರಿ. ನೀವು ಒಂದು ವಿಧಾನ ಪರಿಷತ್ ಸದಸ್ಯರಾಗ್ಲಿಕ್ಕೆ ತಿನ್ಕಾಡಬೇಕಾಯ್ತು. ವಿರೋಧ ಪಕ್ಷದ ನಾಯಕ ಮಾಡ್ಲಿಕ್ಕೆ ನಿಮ್ಗೆ ಹೈಕಮಾಂಡ್ ತಯಾರಾಗಲಿಲ್ಲ. ಪ್ರಶಾಂತ್, ಈಗ ಕೇಂದ್ರ ವರದಿ ಕೇಳಿದೆ, ಕೇಂದ್ರದ ನಾಯಕರೇ ಕರೆದು ಹೇಳಬೇಕಲ್ವಾ? ಒಂದು ಸದನದಲ್ಲಿ ಕಲಾಪ ನಡೆಯುವಂತಹ ಸಂದರ್ಭದಲ್ಲಿ ಇರಬಹುದು ಅಥವಾ ಕಲಾಪ ಮುಗಿದ ನಂತರ ಇರಬಹುದು, ಯಾವ ರೀತಿ ವರ್ತಿಸಬೇಕು? ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ಇದ್ದಾರೆ CT ರವಿ ಅವರು. ಅಲ್ಲ ವೀಣಾ, ಇದನ್ನು ಹೇಳ್ಕೊಟ್ರೆ ಬರಲ್ಲ, ಅದು ನಿಜ. ಈಗ ನೀವು ಎಷ್ಟು ಒಂದು 20 ವರ್ಷ ಆಯ್ತು ಈ ಅಲ್ವಾ? ನಿಮ್ಗೆ ದಿನ ಬಂದು ಯಾರಾದರೂ ಹೇಳ್ಕೊಡ್ತಾರ ಹಿಂಗೆ ಮಾತಾಡಿ ಹಂಗೆ? ಇಲ್ಲ. ದಿಸ್ ಇಸ್ ಅ ಪ್ರಾಕ್ಟಿಸ್. ಆಮೇಲೆ ಇದು ಸಾರ್ವಜನಿಕ ನಮ್ಮ ವರ್ತನೆಗಳು, ಸಾರ್ವಜನಿಕ ಜೀವನದಲ್ಲಿ ಒಂದು ವರ್ಟಿಕಲ್ ಮೊಬಿಲಿಟಿ ಬೇಕಂತಂದರೆ ಫಸ್ಟ್ ನಾಲ್ಗೆ ಮೇಲೆ ಕಂಟ್ರೋಲ್ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ನಾನು ಏನೇ ಪದ ಬಳಕೆ ಮಾಡ್ತಾ ಹೋಗ್ತೀನಿ, ಆಮೇಲೆ ನನ್ನನ್ನು ನೋಡಿ ನಾ ಅದಕ್ಕೆ ಹೇಳಿದೆ 2 ವಿಷಯಗಳನ್ನು ನಾವು ಸರಿಯಾಗಿ ಗ್ರಹಿಸಬೇಕಾಗಿದೆ. ಒಂದು, ಸದನದಲ್ಲಿ ಬಳಕೆ ಮಾಡಿರ್ತಕ್ಕಂಥ ಪದಗಳು ಆಕ್ಷೇಪಾರ್ಹ, ಪ್ರಶ್ನೆನೇ ಇಲ್ಲ ಅದರಲ್ಲಿ. ಮತ್ತು ನನಗದರಲ್ಲಿ ಅಂಬಿಗ್ವಿಟಿ ಇಲ್ಲ. ಯಾಕಂದರೆ ನಾನು ಅವತ್ತು ಅಜಿತ್ ಹನುಮಕ್ನವರು ಎಲ್ಲ ನಾವು ಭಾಳ ಅನೇಕ ಬಾರಿ ಆ ಪದಗಳನ್ನು ಕೇಳಿಸ್ಕೊಂಡಿದ್ವಿ. ಪೊಲೀಸರ ಅತಿರೇಕ ಇಸ್ ಡಿಫ್ರೆಂಟ್ ಇಶ್ಯೂ. ಅದರ ಅರ್ಥ ನಾವೇನೋ ಮಾತಾಡ್ತಾ ಹೋಗ್ಬಿಡ್ತೀವಿ, ನಾವೇನಂದ್ರೂ ನಡೆಯುತ್ತೆ. ಈಗ ಇವ್ರ ಗೌರ್ಮೆಂಟ್ ಇದೆ, ಸೊ ಇವ್ರು ಹೆಂಗೆ ಆಡ್ತಾರೆ, ಯಾವ ರೀತಿಯ ಪ್ರೆಷರ್ ಪೊಲೀಸರ ಮೇಲೆ ಹಾಕ್ತಾರೆ, ಆ ರೀತಿ ಅವ್ರು ನಡ್ಕೋತಾರೆ. ನೆಕ್ಸ್ಟ್ ಇನ್ನೊಂದು ಗೌರ್ಮೆಂಟ್ ಬರುತ್ತೆ, ಇನ್ನೊಂದು ಪಕ್ಷ ಆಡಳಿತ ನಡೆಸುತ್ತೆ. ಇದೇ ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ಏನು ಮೆಸೇಜ್ ಕೊಡ್ತೀವಿ ನಾವು? ಪುನರಾವರ್ತನೆ ಇನ್ ದ ಸೆನ್ಸ್ ನೋಡಿ, ಪ್ರೆಸಿಡೆನ್ಸ್ ಹೆಂಗೆ ರಾಂಗ್ಲಿ ಸೆಟ್ ಆಗುತ್ತೆ ಅಂತಂದರೆ, ಈಗ ನಾಳೆ ಆಡಳಿತ ಪಕ್ಷ ಮತ್ತು ವಿಪಕ್ಷದ ಶಾಸಕರ ನಡುವೆ ಕೈ ಅನೇಕ ಬಾರಿ ಮೇಲೆ ಅಲ್ವಾ? ಆಗ ಹೋಗಿ ಆಡಳಿತ ಪಕ್ಷದ ಶಾಸಕ ಹೋಗಿ ಕಂಪ್ಲೇಂಟ್ ಕೊಟ್ಟ ಅಂತ ವಿರೋಧ ಪಕ್ಷದ ಶಾಸಕರನ್ನ ಪೊಲೀಸರಿಗೆ ಎತ್ತಾಕೊಂಡ್ರೆ, ನಾನು ಕೇಳೋ ಪ್ರಶ್ನೆ, ಇಲ್ಲಿ ಇಷ್ಟು ಸ್ವಿಫ್ಟ್ ಆಕ್ಷನ್ ಮಾಡಿದ್ರಿ, ಅನೇಕ ಬಾರಿ ಶಾಸಕರ ನಡುವೆ ಜಗಳಗಳು ನಡೆದಿದ್ದೀವಲ್ಲ, ಏನು ಮಾಡಿದ್ರಿ ನೀವು? ಯಾವುದು ಪಾಕಿಸ್ತಾನ ಜಿಂದಾಬಾದ್ ಏನಾಯ್ತು? FSL ರಿಪೋರ್ಟ್ ಬರಲಿ, ಆಕ್ಷನ್ ತಗೊಳ್ತೀವಿ ಅಂದ್ರು. ಅವಾಗ ಯಾಕೆ FSL ರಿಪೋರ್ಟ್, ಈಗ ಯಾಕೆ FSL ರಿಪೋರ್ಟ್ ಬೇಡ? ನಂಗೆ ಅನ್ಸುತ್ತೆ 2 ಕಡೆಯಿಂದ ತಪ್ಪು ನಡೆದಿದೆ. ಆ ತಪ್ಪುಗಳನ್ನು ಸುಧಾರಿಸಿಕೊಳ್ಳುವುದರತ್ತ ಅದನ್ನು ಹೆಂಗೆ ಸರಿಪಡೋದು? ಆಮೇಲೆ ನಾನು ಅಂದ್ಕೊಂಡಿದ್ದು, ಈ ಸದನದಲ್ಲಿ ಸಭಾಪತಿಗಳೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು CT ರವಿಯವರನ್ನು ಪ್ರತ್ಯೇಕವಾಗಿ ಕರೆದು ನೀವು ಅಂದಿದ್ರೆ ಕ್ಷಮಾಪಣೆ ಕೇಳಿ ಈ ಪ್ರಕರಣ ಇಲ್ಲಿಗೆ ಮುಗಿಸಿ ಅಂತ ಹೇಳಬೇಕಿತ್ತು. ಇದು ಏನಾಗಿದೆ, ಇದು ಜಾಸ್ತಿ ಆಗಿ ರಾಜಕೀಯ ಪೈಪೋಟಿಯ ದೃಷ್ಟಿಯಿಂದ ಜನ ನೋಡಲ್ಲ, ರಾಜಕಾರಣಿಗಳನ್ನು ಇನ್ನೂ ತಾತ್ಸಾರತೆಯಿಂದ, ಇನ್ನೂ ಚೀತು ಅನ್ನುವ ರೀತಿಯಲ್ಲಿ ಜನ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ.
ಇದು ಎರಡೂ ರಾಜಕೀಯ ಪಕ್ಷಗಳಿಗೆ ಅರ್ಥ ಆಗಬೇಕು ಅಂತ. ಇನ್ನು ಮುಂದಾದರೂ ಈಗ ಆಗಿರುವಂತಹ ತಪ್ಪಿನಿಂದ ಪಾಠ ಕಲಿತಾರ ನೋಡೋಣ ಪ್ರಶಾಂತ್. ಈಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದಂತಹ ಮಂಡ್ಯ ಸಮ್ಮೇಳನ. ಸೊ ಮಂಡ್ಯ ಸಮ್ಮೇಳನ ನಡೀತು, 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು. ಏನೆಲ್ಲ ಆಯಿತು ಈ ಸಮ್ಮೇಳನದಲ್ಲಿ, ಯಾವ ರೀತಿಯ ನಿರ್ಣಯಗಳನ್ನು ಅಂಗೀಕಾರ ಮಾಡಲಾಯಿತು, ಏನು ಮೆಸೇಜ್ ಹೋಯಿತು ಹೇಳ್ತೀವಿ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.